ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು 30 days ಮಿನಿ ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಡೇ 19. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಚೆ ಬಂದವ್ರೆ ಒಂದು ಒಳ್ಳೆ ಸನ್ಸೆಟ್. ಇವತ್ತು ನಾವು ಹೋಗ್ತಾರೋ ಪ್ಲೇಸು ಬನ್ನಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಇಂದ ಟ್ರಿಪ್ ಬಂದಿದ್ವಿ. ಇವತ್ತು ಡೇ 2 ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲ ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ರೆಡಿ ಆಗ್ಬಿಟ್ಟು ಮತ್ತೆ ಇವಾಗ ನಾವು ಹೋಗ್ತಾ ಇದ್ವಿ. ಮುಂದೆ ಎಲ್ಲ ಹೋಗೋದಂತ ನೋಡೋಣ. ಇವಾಗ ಎಲ್ಲರೂ ಚೆಕಿಂಗ್ ಆಗ್ತಾ ಇದ್ದಾರೆ, ನೋಡ್ಬೋದು. ಎಲ್ಲರೂ ಚೆಕ್ ಇನ್ ಆಗ್ತಾ ಇದ್ದಾರೆ. ಮುಂದೆ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಫೈನಲಿ ಚೆಕ್ಔಟ್ ಆಗ್ತಾ ಇದೀವಿ. ಯಾಕಂದ್ರೆ ರೂಮು ನೆಕ್ಸ್ಟ್ ಬರೋರು ಕೊಡ್ಬೇಕಲ್ವಾ. ಸೊ ಅದಕ್ಕೆ ನಾವು ಚೆಕ್ಔಟ್ ಆಗ್ತಾ ಇದೀವಿ. ನೆಕ್ಸ್ಟ್ ಬ್ಯಾಚ್ ಬಂದಿದೆ ನೋಡಿ. ಸೊ ಬೆಳಗ್ಗೆ ರೂಮಲ್ಲಿ ಚೆಕ್ಔಟ್ ಹಾಕೊಂಡು ಆಟೋದಲ್ಲಿ ನಾವು ಸೀದಾ ಬಂದಿದ್ದೆ ಉಡುಪಿ ಬೀಚ್ಗೆ. ಉಡುಪಿ ಬೀಚಲ್ಲಿ ಬಂದಿದ್ದೀವಿ. ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು, ಸುತ್ತಾಡೋಕ್ಕಿಂತ ಮುಂಚೆ ಫಸ್ಟ್ ನಾಷ್ಟ ಮಾಡ್ಕೊಂಡ್ ಬನ್ರಿ. ನಾಷ್ಟ ಮಾಡಕ್ ಹೋಟ್ಲಿಗೆ ಬಂದಿದೀವಿ. ಹೋಟ್ಲಲ್ಲಿ ನಾನು ಮಸಾಲೆ ದೋಸೆ ತಗೊಂಡಿದ್ದೀನಿ, ನನ್ನ ಫ್ರೆಂಡು ನೀರ್ ದೋಸೆ ತಗೊಂಡಿದ್ದಾನೆ, ಇನ್ನ ಮಿಕ್ತವರೆಲ್ಲ ಬೇರೆ ಏನೇನೋ ತಗೊಂಡಿದ್ದಾರೆ. ಅನ್ಕೊಂಡು ಬನ್ನಿ ಸ್ವಲ್ಪ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಉಡುಪಿ ಬೀಚಲ್ಲೆಲ್ಲ ಸುತ್ತಾಡ್ಕೊಂಡು ಫೈನಲಿ ಬೀಚಲ್ಲಿ ಸುತ್ತಾಡಿದಾಯ್ತು. ನಾನು ನಮ್ಮ ಫ್ರೆಂಡ್ ಒಂದು ಸೋಡಾ ಕುಡ್ಕೊಂಡು ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ನಮ್ಮ ಲಗೇಜ್ ನ ಎತ್ಕೊಂಡು ಹೋಗೋಣ ಬನ್ನಿ. ಲಗೇಜ್ ಅಂದಾಗ ನೆನಪಾಯ್ತು, ನಾವು ಎಲ್ಲೇ ಟ್ರಿಪ್ಗೆ ಹೋದ್ರು ಅಷ್ಟೇ ನಮ್ಮ ಲಗೇಜ್ ನ ನಾವೇ ಎತ್ಕೊಂಡ್ ಬರ್ಬೇಕು. ಅದಲ್ದಲೆ 1 ಕಿಲೋಮೀಟರ್ ಅಲ್ಲ 2 ಕಿಲೋಮೀಟರ್ ಆಗಿರ್ಲಿ ನಾವೇ ಎತ್ಕೊಂಡು ಹೋಗ್ಬೇಕು. ಎಲ್ಲ ನೋಡಿ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ದೇವಸ್ಥಾನದಲ್ಲಿ ಇವತ್ತು ದರ್ಶನ ಮಾಡಕ್ ಆಗಿಲ್ಲ. ಯಾಕೆ ಜನ ಜಾಸ್ತಿ ಇರೋದ್ರಿಂದ ದರ್ಶನ ಮಾಡಕ್ ಆಗಿಲ್ಲ. ದೇವ್ರ ದರ್ಶನ ಅಂತೂ ಮಾಡಕ್ ಆಗಲ್ಲ. ಊಟ ಆದ್ರೂ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡಕ್ ಬಂದಿದೀವಿ. ದೇವಸ್ಥಾನದಲ್ಲಿ ಊಟ ಮಾಡ್ಬೇಕಾದ್ರೆ ನೋಡ್ತಾ ಇದ್ರೆ ಇಲ್ಲಿ ನೋಡಿ ನೆಲದಲ್ಲಿ ಊಟ ಮಾಡ್ತಾ ಇದ್ದಾರೆ. ದೇವ್ರಿಗೆ ಏನಾದ್ರು ಅರ್ಥ ಹೊತ್ಕೊಂಡಿದ್ರೆ ಈ ತರ ನೆಲದ ಮೇಲೆ ಊಟ ಮಾಡ್ತಾರಂತೆ. ಸೊ ಊಟ ಅಂತೂ ಮುಗಿತು. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಪ್ಲೇಸ್ಗೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಬನ್ನಿ ಇವಾಗ ನಾವು ಉಡುಪಿ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಬನ್ನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. Here I come. Oh, here I come. हाय हाय इतना सुकून. ಇದು ಆಕ್ಚುಲಿ ಚೆನ್ನಾಗಿ ಬರೀ ಇಂಥದೆಯಾ. ಸೊ ಉಡುಪಿ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ ಟ್ರೈನ್ಗೆ. ಟ್ರೈನ್ ಬಂತು. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ನಾವು ಗೋಕರ್ಣಗೆ ಹೋಗ್ತಾ ಇದೀವಿ. ಇವಾಗ ಟ್ರೈನ್ ಒಳಗಡೆ ಕುತ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಟ್ರೈನ್ ಅಲ್ಲಿ ಸೀಟ್ ಬೇರೆ ಇಲ್ಲ, ಸೀಟ್ ಹುಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಫೈನಲಿ ಗೋಕರ್ಣ ರೀಚ್ ಆಗಿದೀವಿ. ಇವಾಗ ಗೋಕರ್ಣ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಕಾರ್ ಬುಕ್ ಮಾಡಿದ್ದಾರೆ, ಪ್ಲಸ್ ರೂಮ್ ಬುಕ್ ಮಾಡಿದ್ದಾರೆ. ಇವಾಗ ಕಾರ್ ಹತ್ಕೊಂಡು ರೂಮ್ ಹತ್ರ ಹೋಗೋಣ. ಕಾರ್ ಬುಕ್ ಮಾಡಿದ್ರು. ಒಂದ್ ಕಾರಲ್ಲಿ ಅವ್ರು ಕೂತಿದ್ದಾರೆ, ಇನ್ನೊಂದ್ ಕಾರಲ್ಲಿ ನಾವು ಕೂತಿದೀವಿ. ಸೊ ನಾನು ನನ್ನ ಫ್ರೆಂಡ್ ಹತ್ರ ಇರೋ ಟೋಪಿನ ಕಿತ್ಕೊಂಡು ಅಲ್ಲಿ ಹಾಕೊಂಡಿದ್ದೀನಿ. ನೋಡಿ ಹೆಂಗ್ ಕಾಣಿಸ್ತೀನಿ. Hi. Man, boys, we can go for Gokarna room. ಬನ್ನಿ ಹೋಗೋಣ.
ಫೈನಲಿ ವಿ ಕಮ್ ಟು ರೂಮ್. ಸೊ ರೂಮಿಗೆ ಬಂದಿದೀವಿ. ರೂಮ್ ಅಲ್ಲಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತೀವಿ ಅಂತ ನಾಳೆ ತೋರಿಸ್ತೀನಿ. ಬನ್ನಿ ಇವಾಗ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಊಟ ಮಾಡೋಣ ಹೋಗಿ ಈಚೆ ಕಡೆ. ಸೊ ನೈಟ್ ಆಗಿತ್ತು, ಒಂದೇ ಒಂದು ಅಂಗಡಿ ಓಪನ್ ಆಗಿತ್ತು, ಅಲ್ಲಿ ಎಗ್ ರೈಸ್ ಮಾಡ್ತಿದ್ರು. ಒಂದು ಎಗ್ ರೈಸ್ ತಗೊಂಡಿದ್ದೀನಿ ನಾನು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳಿ ವಿಡಿಯೋ ಮಾಡೋ ಮಗ ಹಿಂಗೆಲ್ಲ ತಿಂತಾ ಇರ್ತೀವಿ. ಸೊ ಊಟ ಮಾಡ್ತಾ ಮಾಡ್ತಾ ಒಂದು ನೆನಪಾಯ್ತು, ಅಕ್ಕ ವಿಡಿಯೋ ಅಂತ ಅಂದ್ರು. ವಿಡಿಯೋ ಅಂದ್ರೆ ನನ್ಗೆ ಏನು ಯಪ್ನ ಆಯ್ತು ಅಂದ್ರೆ, ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಪ್ಲೇ ಮಾಡ್ತೀನಿ ನೋಡಿ. ಸೊ ವಿಡಿಯೋ ನೋಡೋದಲ್ಲ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ಅನ್ಕೊಂತೀನಿ. ಸೊ ಇವಾಗ ಊಟ ಮಾಡ್ಬಿಟ್ಟು ರೂಮಲ್ಲಿ ಹೋಗಿ ಮನಿಕೊಂತೀನಿ. ನಾ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬೈ ಬೈ.